ಅಜ್ಜ ಮತ್ತೆ ಇವತ್ತು ಚಿಲ್ಲಾಗ ಒಂದು ಹಾಡು ಹೇಳ್ತೈತಿ. ಚಿಲ್ಲಾಗಿ ಬೆಳಗ್ಗೆ ಎದ್ದಿರ್ತಾರೆ ರೆಡಿಯಾಗಿ ಪೀಸಾಗೆ ದೋಸೆ ಮತ್ತೆ ಚಿಕನ್ ತಿನ್ಕೊಂಡು ಸೀದಾ ಕಾಲೇಜಿಗೆ ಹೊರಟೆ. ಕಾಲೇಜಿಗೆ ಹೋಗ್ಬೇಕಾರೆ ಲ್ಯಾಬಿಗೆ ಹೂ ತರ್ರಿ ಅಂತ ಹೇಳಿದ್ರು. ಹೆಂಗ್ ಹೋಗ್ತೇನೆ ನೋಡಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸೀದಾ ಕಾಲೇಜಿಗೆ ಬಂದು ನೋಡಿದ್ರೆ ನಮ್ ಪೇಕಿ ಒಳ್ಳೆ ಡೀಪ್ ಸ್ಟಡಿ ಮುಳುಗೋಗ್ಬಿಟ್ಟಿದ್ದ. ಹಂಗೆ ಊಟಕ್ಕೆ ಬಿಟ್ರು ಅಂತ ಹೇಳಿ ಊಟಕ್ಕೆ ಕೂತ್ಕೊಂಡ್ವಿ. ನಮ್ ಪೇಕಿ ನೋಡ್ರಿ ಏನೇನ್ ಮಾಡ್ತಾನೆ ಅಂತ. ಹಂಗೆ ಕಾಲೇಜ್ ಬಿಟ್ರು ಅಂತ ಹೇಳಿ ಪೀಸಾಗೆಲ್ಲ ಮನೆಗೆ ಹೊರಟ್ವಿ. ನಾನು ಮತ್ತೆ ನಮ್ ಪೇಕಿ ಹುಡ್ರೆಲ್ಲ ಸೇರಿ ಹಂಗೆ ನಮ್ ಗಣೇಶ ಚಪ್ಪಲಿ ತಗೋಬೇಕು ಅಂತ ಹೇಳ್ದ ಅಂತ ಹೇಳಿ ಹೋದ್ವಿ. ನೋಡಿದ್ರೆ ಈ ಚಪ್ಪಲಿ ಫೈನಲ್ ಮಾಡ್ದ. ಸರಿ ಅಂತೇಳಿ ಚಪ್ಪಲಿ ಎಲ್ಲ ತಗೊಂಡು ಬಿಸ್ಕೆಟ್ ತಗೊಂಡು ತಿನ್ಕೊಂಡು ಬಂದ್ವಿ. ಹಂಗೆ ಆಟೋ ಸಿಕ್ತು ಅಂತ ಹೇಳಿ ಆಟೋ ಮೇಲೆ ಹತ್ಕೊಂಡು ಚಿಲ್ಲಾಗಿ ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ಒಂದು ಜೀರಾ ಕುಡಿನ ಅಂತ ಹೇಳಿ ಒಂದು ಜೀರಾ ತಗೊಂಡು ಜೀರಾ ಕುಡ್ದೆ. ತೋಟಕ್ಕೆ ಹೋಗದೆ ಭಾಳ ದಿನ ಆಗಿತ್ತು ಅಂತೇಳಿ ಬೈಕಿನ ಬೇಗ ಇಸ್ಕೊಂಡು ಚಿಲ್ಲಾಗಿ ತೋಟಕ್ಕೆ ಹೋಗೋಣ ಅಂತೇಳಿ ಬೈಕ್ ತಗೊಂಡು ಹೋದೆ. ಬೈಕ್ ತಗೊಂಡು ಹೋಗಿ ನೋಡಿದ್ರೆ ನಮ್ಮ ಅಪ್ಪಾಜಿ ನೀರು ಬಿಟ್ಟಿತ್ತು. ಸರಿ ಅಂತೇಳಿ ಅಲ್ಲೇ ಓಡಾಡ್ಕೊಂಡು ಸೀದಾ ಪ್ಯಾರ್ಲ್ಯಾಂಡ್ ಅದು ಅಂತ ನೋಡಿದೆ. ಒಂದೊಂದು ಪ್ಯಾರ್ಲ್ಯಾಂಡ್ ಸಿಕ್ಕಿಲ್ಲ. ಸರಿ ಅಂತೇಳಿ ಎಲ್ಲ ಅಲ್ಲೇ ಸುತ್ತಮುತ್ತ ಓಡಾಡ್ಕೊಂಡು ಚಿಲ್ಲಾಗಿ ಮನೆಗೆ ಬಂದು ನೋಡಿದ್ರೆ ನಮ್ಮ ಅಜ್ಜೊಳೆ ಚಿಲ್ಲಾಗಿ ಹಾಡು ಹೇಳ್ತೈತಿ. ಗಜ 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 ಗಾಮಿನಿ ಪಾಂಚಾಲೆ. ಹಂಗೆ ಅರ್ಜುನ್ ಕವಾಸಕಿ ನಿಂಜಾ ಗಾಡಿ ನೋಡ್ಕೊಂಡು ಮತ್ತೊಂದು ಹಾಡು ಹೇಳ್ರಿ ಅಂತ ಹೇಳಿದೆ. ಹವಳಿ ಬಿಟ್ಟನು ಹವ ಹುಡನು ಹವ ಹುಡನ